ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಾಲ್ಮೀಕಿ ನಿಗಮದ ಕೋಟಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಅಪ್ಡೇಟ್ ಅನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಅಕ್ರಮ ಹಣ ವರ್ಗಾವಣೆಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ಸಿಬಿಐ ಅಂಗಳಕ್ಕೆ ತನಿಖೆ ಕೋರಿ ಯೂನಿಯನ್ ಬ್ಯಾಂಕ್ನಿಂದ ಸಿಬಿಐಗೆ ಮನವಿ ಕೂಡ ಮಾಡಲಾಗಿದೆ. 94 ಕೋಟಿ ಅಕ್ರಮ ನಡೆದಿರುವ ಬಗ್ಗೆ ಗಂಭೀರ ಆರೋಪ. ಅಧಿಕಾರಿ ಚಂದ್ರಶೇಖರನ್ ಆತ್ಮಹತ್ಯೆ ಕೇಸ್ನಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ವ್ಯತ್ಯಯಗಳು ಕಂಡು ಬಂದ ತಕ್ಷಣ ಬ್ಯಾಂಕ್ ಗಮನ ಹರಿಸಿದೆ. ಬ್ಯಾಂಕ್ನ ಎಲ್ಲ ವಹಿವಾಟನ್ನ ಕೂಡ ಪಾರದರ್ಶಕವಾಗಿ ತೆರೆದಿಟ್ಟಿದೆ ಅನ್ನುವಂತಹ ವಿಚಾರವನ್ನ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ಸಿಬಿಐ ಅಧಿಕಾರಿಗಳ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಈಗೇನು FIR ದಾಖಲಾಗಿದೆಯಲ್ಲ, ಅದರಲ್ಲಿ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತ ಅವರನ್ನ ಕೂಡ ಆರೋಪಿ ಮಾಡಲಾಗಿದೆ. ಅವರ ಹೆಸರುಗಳನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಹಾಗಾಗಿ ಬ್ಯಾಂಕಿಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ದೊಡ್ಡ ಮಟ್ಟದ ಅವ್ಯವಹಾರ ಆಯ್ತಾ ಅನ್ನೋದು ಪ್ರಶ್ನೆ. ಹಾಗಾಗಿ ಅವರು ಕೂಡ ಆರೋಪಿಗಳು ಅಂತ FIR ನಲ್ಲಿ ಅವರ ಹೆಸರುಗಳನ್ನ ಕೂಡ ಉಲ್ಲೇಖ ಮಾಡಲಾಗಿತ್ತು. ಹಾಗಾಗಿ ಈಗ ಸಿಬಿಐ ಮುಂದೆ ಒಂದಷ್ಟು ವಿಚಾರಗಳನ್ನ ಕೂಡ ಯೂನಿಯನ್ ಬ್ಯಾಂಕ್ ಪ್ರಸ್ತಾಪ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಬ್ಯಾಂಕ್ ಈ ವಹಿವಾಟವನ್ನ ಗಂಭೀರವಾಗಿ ಪರಿಗಣಿಸಿದೆ. ಯಾವಾಗ ಅನುಮಾನ ಬಂತೋ ಅದೆಲ್ಲವನ್ನ ಕೂಡ ಪರಿಶೀಲನೆ ಮಾಡಿದೆ ಬ್ಯಾಂಕ್ ಆ ಸಂದರ್ಭದಲ್ಲಿ ಅನ್ನುವಂತಹ ವಿಚಾರ. ಪಾರದರ್ಶಕ ತನಿಖೆಗೆ ಒತ್ತಾಯಿಸಿ ಸಿಬಿಐಗೆ ಪತ್ರ ಬರೆಯಲಾಗಿದೆ ಯೂನಿಯನ್ ಬ್ಯಾಂಕ್ನಿಂದ. ಅಲ್ಲದೆ 3 ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ತನಿಖೆ ಪೂರ್ಣಗೊಳ್ಳುವ ಸಂದರ್ಭದಲ್ಲೇ ಅಮಾನತುಗೊಳಿಸಲಾಗಿದೆ. ಸಿಬಿಐಗೆ ಪತ್ರ ಬರೆದ ಯೂನಿಯನ್ ಬ್ಯಾಂಕ್ ಬೆಂಗಳೂರಿನ ಸಿಬಿಐನ ಪ್ರಾದೇಶಿಕ ಕಚೇರಿಗೆ ಈ ಬಗ್ಗೆ ದೂರು ಕೂಡ ಸಲ್ಲಿಸಿದೆ ಬ್ಯಾಂಕ್ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ. ವಿಜಯ್, ವಾಲ್ಮೀಕಿ ನಿಗಮದ ಕೋಟಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ದೋ ತಲೆಗೆ ಈ ತಪ್ಪನ್ನ ಕಟ್ಟಿಕೊಳ್ಳುವ ಅಥವಾ ಕಟ್ಟಿಸುವ ಪ್ರಯತ್ನ ಆಗ್ತಾ ಇದೆ ಅನ್ನುವಂತಹ ಮೊದಲ ಅನುಮಾನ ಕಾಡಿತ್ತು. ಕಾರಣ ಯೂನಿಯನ್ ಬ್ಯಾಂಕ್ನ ಕೆಲ ಅಧಿಕಾರಿಗಳನ್ನ ಕೂಡ ಆರೋಪಿ ಮಾಡಲಾಗಿತ್ತು FIR ದಾಖಲಾದಂತಹ ಸಂದರ್ಭದಲ್ಲಿ. ಈಗ ಯೂನಿಯನ್ ಬ್ಯಾಂಕ್ಗೆ ಒಂದಷ್ಟು ಮನವಿ ಮಾಡಿದೆ ಸಿಬಿಐ ಅಧಿಕಾರಿಗಳಿಗೆ ಅನ್ನುವಂತಹ ವಿಚಾರ. ಆ ಕುರಿತ ಮಾಹಿತಿ ಏನು ಕೊಡ್ತಾ ಹೋಗ್ತೀರಿ? ಶ್ರುತಿ, ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿರುವಂತಹ ಮತ್ತು ಸಚಿವರ ತಲೆದಂಡಕ್ಕೆ ಕೂಡ ಏನು ಆ ರೀತಿ ಒಂದು ಒತ್ತಡ ಇರ್ತಾ ಇರುವಂತಹ ವಾಲ್ಮೀಕಿ ನಿಗಮದ ಅಭಿವೃದ್ಧಿ ನಿಗಮದ ಹಣ ವರ್ಗಾವಣೆ, ಅಕ್ರಮ ಹಣ ವರ್ಗಾವಣೆ ಇದೆ. ಅದು ಈಗ ಬೇರೆ ಸ್ವರೂಪವನ್ನು ತೆಗೆದುಕೊಳ್ಳುವಂಥದ್ದು ಮಹತ್ವದ ಹಂತಕ್ಕೆ ತಲುಪಿರುತ್ತದೆ. ಯಾಕಂದ್ರೆ ಈಗಾಗಲೇ ಕೂಡ CID ತನಿಖೆಗೆ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಆದ್ರೆ ಮತ್ತೊಂದ್ ಕಡೆ ಬ್ಯಾಂಕಿನ ಮೇಲೆ ಆರೋಪ ಬಂದ ಹಿನ್ನೆಲೆಯಲ್ಲಿ ನೇರವಾಗಿ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಏನು MG ರೋಡ್ ನಲ್ಲಿ ಇರುವಂತಹ ಶಾಖೆ ಇರುವಂತದ್ದು ಅದು ನೇರವಾಗಿ ಸಿಬಿಐನ ಕದ ತಟ್ಟಿರುವಂತದ್ದು. ಸಿಬಿಐಗೆ ಬೆಂಗಳೂರಿನ ಪ್ರಾದೇಶಿಕ ಕಚೇರಿಯಲ್ಲಿರುವಂತಹ ಸಿಬಿಐನ ಪ್ರಾದೇಶಿಕ ಕಚೇರಿಗೆ ದೂರನ್ನ ಕೊಟ್ಟಿರುವಂತದ್ದು. ಆ ದೂರಿನಲ್ಲಿ ಈಗಾಗಲೇ ಕೂಡ ತನಿಖೆಗೆ ನಾವೆಲ್ಲವೂ ಕೂಡ ಸಹಕಾರ ಕೊಡ್ತೀವಿ ಮತ್ತು ಈ ಪ್ರಕರಣ ತ್ವರಿತವಾಗಿ ನಡೀಬೇಕು ಮತ್ತು ಅಪರಾಧಿಗಳು ತ್ವರಿತವಾಗಿ ಪತ್ತೆ ಹಚ್ಚಬೇಕು. ಈ ಹಿನ್ನೆಲೆಯಲ್ಲಿ ಸಿಬಿಐ ತನಿಖೆ ನಡೆಸಬೇಕು ಅಂತ ಮನವಿಯನ್ನ ಮಾಡಿರುವಂತದ್ದು. ಬ್ಯಾಂಕ್ನ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ಅದೇ ಹಣ ವರ್ಗಾವಣೆ ಸಂಬಂಧಪಟ್ಟಂತೆ ಏನೆಲ್ಲ ಲೋಪ ಆಗಿದೆ, ಯಾರು ಕಾರಣ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಎಂಟ್ರಿ ಆಗಬೇಕು, ಸಿಬಿಐ ತನಿಖೆ ನಡೆಸಬೇಕಂತ ದೂರನ್ನ ಕೊಟ್ಟಿರುವಂತದ್ದು. ಇದು ಈಗ ಮಹತ್ವ ಪಡ್ಕೊಂಡಿರುವಂತ ಶ್ರುತಿ. ಯಾಕಂದ್ರೆ ಸಿಬಿಐಗೆ ನೇರವಾಗಿ ದೂರು ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಸಿಬಿಐ ಎಂಟ್ರಿ ಆಗುವಂತ ಸಾಧ್ಯತೆ ಇದೆ. ಒಂದು ವೇಳೆ ಸಿಬಿಐ ಎಂಟ್ರಿ ಆದ್ರೆ ಈಗ ನಿಜವಾದ ಅಪರಾಧಿಗಳು ಯಾರಿದ್ದಾರೆ ಅಥವಾ ಆರೋಪಿಗಳು ಯಾರಿದ್ದಾರೆ, ಅಪರಾಧಿಗಳು ಯಾರಿದ್ದಾರೆ ಅಥವಾ ಸಂಬಂಧಪಟ್ಟ ನೇರ ಕಾರಣ ಏನು ಅಥವಾ ಸಚಿವರು ಏನಾದ್ರು ಕೂಡ ಇದರಲ್ಲಿ ಪ್ರಭಾವ ಬೀರಿದ್ದಾರೆ, ಇವೆಲ್ಲವೂ ಕೂಡ ಸತ್ಯಾಂಶ ಹೊರಬೀಳಿದೆ. ಒಂದಂತೂ ಬಹಳ ಸ್ಪಷ್ಟ, ಸಿಬಿಐಗೆ ದೂರು ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಒಂದು ಸರ್ಕಾರಕ್ಕೆ ಮತ್ತು ಒಂದ್ ಕಡೆ ಸಚಿವರಿಗೆ ಒಂದು ರೀತಿಯಲ್ಲಿ ಆತಂಕಕ್ಕೆ ಆಗಿರುವಂತಹ ಸಾಧ್ಯತೆ ಇರುವಂತದ್ದು ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ.